ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕ್ಕಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿವಪ್ರಸಾದ್ ಗೊಲ್ಲಹಳ್ಳಿ ಅವರಿಗೆ ರಂಗಮಂದಿರದಲ್ಲಿ ಸನ್ಮಾನ. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆ. ಜನಪದ ಕಲೆ ಬೆಳೆಸುವುದೇ ನಮ್ಮ ಉದ್ದೇಶ. ಶಿವಪ್ರಸಾದ್ ಗೊಲ್ಲಹಳ್ಳಿ. ವೀರಭದ್ರೇಶ್ವರ ದೇವಸ್ಥಾನ ಗುಂಪದಲ್ಲಿ 5ನೇ ಬ್ರಹ್ಮೋತ್ಸವ ಕಾರ್ಯಕ್ರಮ. ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡ ನೂರಾರು ಭಕ್ತಾದಿಗಳು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಡೆದ ಅರ್ಥಪೂರ್ಣ ವಿವಿಧ ಕಾರ್ಯಕ್ರಮಗಳು. ಮಹಾಪ್ರಸಾದ ಸವಿದು ಪುನೀತರಾದ ಭಕ್ತರು. ಬೀದರ್ ನಗರದಲ್ಲಿ ಅಂದರೆ ರಂಗಮಂದಿರದಲ್ಲಿ, ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ವತಿಯಿಂದ ಒಂದು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವಪ್ರಸಾದ್ ಗೊಲ್ಲಹಳ್ಳಿ ಅವರು ಬೀದರ್ ನಗರಕ್ಕೆ ಆಗಮಿಸಿದರು. ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಿತು. ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಕಲಾವಿದರುಗಳೆಲ್ಲ ಸೇರಿಕೊಂಡು ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದರು. ಭವ್ಯವಾಗಿ ಸನ್ಮಾನ ಕೂಡ ಮಾಡಿದರು. ಶಿವಪ್ರಸಾದ್ ಗೊಲ್ಲಹಳ್ಳಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಜನಪದ ಕಲಾವಿದರು ಏನಿದ್ದಾರೆ, ಈ ಕಲಾವಿದರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಆರ್ಥಿಕವಾಗಿ ಸರಿಯಾಗಿ ಸಹಕಾರ ಸಿಗ್ತಾ ಇಲ್ಲ, ಅವರಿಗೆ ವೇದಿಕೆ ಸಿಗ್ತಾ ಇಲ್ಲ. ಅಂದರೆ ವೇದಿಕೆಯಿಂದ ವಂಚಿತರಾಗಿರ್ತಕ್ಕಂಥ ಜನಪದ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸುವಂಥದ್ದು ನಮ್ಮ ಒಕ್ಕೂಟದ ಪ್ರಮುಖ ಉದ್ದೇಶ. ಹಾಗಾಗಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಜವಾಬ್ದಾರಿಯನ್ನು ನಾನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಆ ಕಾರ್ಯಕ್ರಮದಲ್ಲಿ ಅವರು ಹಾಡುಗಳನ್ನು ಹಾಡಿದ್ದು ಕೂಡ ವಿಶೇಷವಾಗಿತ್ತು. ಆಮೇಲೆ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಹುಮ್ನಾಬಾದ್ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವಂಥ ರಮೇಶ್ ಡಾಕೋಳಿಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರು ಕೂಡ ಮಾತನಾಡ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದರೆ ಇದು ಈ ಒಂದು ಹಿಂದುಳಿದ ಪ್ರದೇಶದಲ್ಲಿ ಕಲಾವಿದರ ಒಂದು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಕಲಾವಿದರಿಗೆ ಯಾವುದೇ ಸರ್ಕಾರದಿಂದ ಸಹಕಾರ ಸಿಗ್ತಾ ಇಲ್ಲ. ಆಮೇಲೆ ಕಲಾವಿದರಿಗೆ ವೇದಿಕೆ ಸಿಗ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಕಲಾವಿದರ ಬದುಕು ಹಸನಾಗಬೇಕು, ಕಲಾವಿದರಿಗೆ ವೇದಿಕೆ ಸಿಗಬೇಕು, ಅವರಿಗೆ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು, ಕಲಾವಿದರು ಕೂಡ ಸಮಾಜದ ಒಂದು ಮುಖ್ಯವಾಹಿನಿಗೆ ಮುನ್ನೆಲೆಗೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ. ಹಾಗಾಗಿ ನೂತನ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಅಂದರೆ ಈ ಕಲಾವಿದರನ್ನು ಬೆಳೆಸ್ಕೊಂಡು ಹೋಗುವಂಥ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಹಾಗಾಗಿ ಕಲಾವಿದರು ಬೆಳೀಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆಮೇಲೆ ಕಲ್ಯಾಣ ಕರ್ನಾಟಕ ಒಂದು ಕಲಾವಿದರ ಒಕ್ಕೂಟದ ಪ್ರಮುಖರಾಗಿರುವಂತಹ ವಿಜಯಕುಮಾರ್ ಸೋನಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಅಧ್ಯಕ್ಷರಾದ ಮೇಲೆ ಶಿವಪ್ರಸಾದ್ ಗೊಲ್ಲಹಳ್ಳಿ ಅವರು ನೂತನವಾಗಿ ಅವರು ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ನಾವು ಸಹಜವಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಕಲಾವಿದರ ವತಿಯಿಂದ ಅವರಿಗೆ ಒಂದು ಗೌರವ ಸನ್ಮಾನ ಕೂಡ ಇವತ್ತು ಮಾಡಿದ್ದೀವಿ. ಕಲಾವಿದರು ಬೆಳಿಬೇಕು, ಉಳಿಬೇಕು, ಕಲೆ ಕೂಡ ಬೆಳಿಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ಇತ್ತೀಚೆಗೆ ಅವರ ಒಂದು ಹೋರಾಟದ ಫಲವಾಗಿ ಸರ್ಕಾರ ಕಲಾವಿದರಿಗೆ ಗುರುತಿನ ಚೀಟಿಯನ್ನು ಕೂಡ ಒದಗಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದೆ. ಈಗಾಗಲೇ ಆ ಗುರುತಿನ ಚೀಟಿಯನ್ನು ಅಪ್ಲೈ ಮಾಡಲಿಕ್ಕೆ ಆನ್ಲೈನಲ್ಲಿ ಒಂದು ಅರ್ಜಿ ಕೂಡ ಸರ್ಕಾರ ಕರೆದಿದೆ. ಹಾಗಾಗಿ ಹೆಚ್ಚು ಕಲಾವಿದರು ಗುರುತಿನ ಚೀಟಿಯನ್ನು ಪಡ್ಕೊಳ್ಳಿಕ್ಕೆ ಅಂದರೆ ಐಡೆಂಟಿ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಕಲಾವಿದರು ಯಾವುದೇ ಕಾರಣಕ್ಕೂ ಕೂಡ ಅದೇ ರೀತಿ ಸುಮ್ಮನೆ ಹೋಗಬಾರ್ದು. ಒಂದು ಗುರುತಿನ ಚೀಟಿಯನ್ನು ಪಡ್ಕೊಳ್ಬೇಕು. ಸರ್ಕಾರದಿಂದ ಸೌಲಭ್ಯ ಏನು ಕೊಡ್ತಾ ಇದ್ದಾರೆ, ಮುಂದೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಸಹಜವಾಗಿ ನಮ್ಮ ಸುದ್ದಿ ಸಮಯದೊಂದಿಗೆ ಹೇಳಿದರು. ಕಲಾವಿದರು ಉಳಿಸಬೇಕು, ಕಲಾವಿದರನ್ನು ಉಳಿಸಬೇಕು, ಕಲೆಗಳನ್ನು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬನ್ನಿ ಅವರು ಈ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ, ಏನೇನು ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ. ಮಾನ್ಯ ಅಧ್ಯಕ್ಷರು ಬಂದಿದ್ದು ನಿಜವಾಗಲೂ ನಮ್ಮ ಜಿಲ್ಲೆಗೆ ಬಸವಣ್ಣ ಹಣ್ಣಲ್ಲಿ ಬಂದಿದ್ದ ಸಲುವಾಗಿ ನಾನು ವಿನಂತಿ ಮಾಡಿಕೊಂಡೆ. ಸರ್ ತಾವು ಬರಬೇಕು, ನಮ್ಮ ಕಲಾವಿದರ ನೋವುಗಳು ಆಲಿಸಬೇಕಂದಾಗ ಭಾಳ ಪ್ರೀತಿಯಿಂದ ಬಂದು ಇವತ್ತು ಒಳ್ಳೆಯ ರೀತಿಯಿಂದ ಈ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ನಾವು ಅಧ್ಯಕ್ಷರ ಜೊತೆ ನೀವು ಕೂಡಿ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಧ್ಯಕ್ಷರ ಜೊತೆ ಸಹಕಾರ ಮಾಡೋಣ ಅಂತ ಅಧ್ಯಕ್ಷರು ಹಿಂಗಿದ್ದಾರೆ. ಬಡವರು ಯಾವ ದೀನ ದಲಿತ ಕೆಳಬರದ ಕಲಾವಿದರ ಬಗ್ಗೆ ಪ್ರೀತಿಯಿಂದ ನೋಡ್ತಕ್ಕಂಥ ಮಾನ್ಯ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಜವಾಗ್ಲೂ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತಕ್ಕಂಥ ಭಾವನೆ ವ್ಯಕ್ತಪಡಿಸುತ್ತೆ. ಇವತ್ತು ನಿಜವಾಗ್ಲೂ ನಾನು ಅಧ್ಯಕ್ಷರಿಗೆ ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್ ಅವರಿಗೆ ಮನವಿ ಮಾಡಿಕೊಂಡಿದ್ದೀನಿ. ಯಾಕೆಂದರೆ ಆ ನೋವು ನಮ್ಗಿಂತ ಹೆಚ್ಚು ಅವ್ರಿಗೆ ಗೊತ್ತದೆ ಕಲಾವಿದರ ಬಗ್ಗೆ. ಅದಕ್ಕಾಗಿ ಎಲ್ಲವೂ ಪರಿಹಾರ ಮಾಡಬೇಕಂತೇಳಿ ನಾನು ಇವತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದಿಂದ ಸುಮಾರು 100 ತಾಯಿದರು ಬಂದು ಇವತ್ತು ಭಾಳ ಅವರಿಗೆ ಆಶೀರ್ವಾದ ಮಾಡಿದ್ರು. ಅಂದರೆ ಮನವಿ ಅಂತಲ್ಲ, ಅವರಿಗೆ ಆಶೀರ್ವಾದ ಮಾಡಿದ್ದಾಗಿ ಇನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಕೆಲಸ ಮಾಡಬೇಕಂತೇಳಿ ನಾನು ಒಕ್ಕೂಟದ ಪರವಾಗಿ ಮನವಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ಸೋನಾರೆ, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಕಲಾವಿದರು. ಧನ್ಯವಾದ. ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥ 30 ವರ್ಷದ ಹಿರಿಯ ಮಾರ್ಗದರ್ಶಕರು, ಅವರ ಒಂದು ನಾಯಕತ್ವದ ದಲಿತ ಚಳವಳಿಯಲ್ಲಿ ಸಕ್ರಿಯವಾಗಿ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅವರ ನೇಮಕ ಆದ ನಂತರ ಪ್ರಥಮ ಬಾರಿಗೆ
ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರು ನಿನ್ನೆ ಒಂದು ಸಮಾನತೆಗಾಗಿ ಸಂಘರ್ಷ ಸಮಾವೇಶ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಇವತ್ತು ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದರವರು, ನಾನೇನು ಹೇಳೋದಿಲ್ಲ. ಅವರಿಗೆ ಭಾಗ ಇದು ಕಲ್ಯಾಣ ನಾಡು, ಇದು ಸಮಾನತೆಯ ಬೀಡು. ಇಲ್ಲಿ ಬಸವವಾದಿ ಶರಣರು ಸಂತರು ಹೋರಾಡಿದಂಥ ನೆಲ, ಸಮಾನತೆಗಾಗಿ ಸಂಘರ್ಷ ಮಾಡಿದಂಥ ನೆಲ. ಈ ಭಾಗ ಅತ್ಯಂತ ಹಿಂದುಳಿದಂಥ ಭಾಗ. ಕಲ್ಯಾಣ ಕರ್ನಾಟಕ ವಿಶೇಷ 371 ಜನ ಅಡಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ರೂ ಕೂಡ ಈ ಭಾಗದ ಜನಪದ ಕಲಾವಿದರು, ಹಳ್ಳಿಗಾಡಿನ ಕಲಾವಿದರ ಬದುಕು ಅತ್ಯಂತ ದುಸ್ತರವಾಗಿದೆ. ಆ ಒಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಬದುಕನ್ನು ಹಸನ ಮಾಡೋದಕ್ಕೆ ಈ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ನಮ್ಮದು ಸ್ನೇಹಿತ ವಿಜಯಕುಮಾರ್ ಸೋನರ್ ಅವರ ಒಂದು ನಾಯಕತ್ವದಲ್ಲಿ ಭಾಗದಲ್ಲಿ ಹೋರಾಟ ನಡೀತಿದೆ. ಅವರೆಲ್ಲ ಬೇಡಿಕೆಗಳನ್ನು ಈಗಾಗಲೇ ಮೊನ್ನೆ ನಮ್ಮದು ಗೊಲ್ಲಳ್ಳಿ ಶಿವಪ್ರಸಾದ್ ಅವರ ಅಧ್ಯಕ್ಷರ ಗಮನಕ್ಕೆ ತಂದಿದ್ದರ ಮನವಿಯನ್ನು ಕೊಟ್ಟು ನಾನು ಕೂಡ ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಭಾಗದ ಕಲಾವಿದರ ಸಮಸ್ಯೆಗಳನ್ನು ಬಗೆಹರಿಸಿ ಇವ್ರಿಗೊಂದು ನ್ಯಾಯವನ್ನು ಕೊಡಬೇಕಂತಕ್ಕಂಥ ಮನವಿಯನ್ನು ನಾನು ಶಿವಪ್ರಸಾದ್ ಸರ್ ಬೀದರ್ ಜನತೆಗೆ ಈ ಕಲ್ಯಾಣ ಕರ್ನಾಟಕದ ನೆಲಕ್ಕೆ ನನ್ನ ಅನಂತ ಸಾಂಸ್ಕೃತಿಕ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ನಾನು ಜನಪದ ಅಕಾಡೆಮಿಯ ಅಧ್ಯಕ್ಷನಾಗಿ ಜವಾಬ್ದಾರಿ ತಗೊಂಡಿದ್ದೆ. ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ನಾನು ಹುಮನಾಬಾದ್ಗೆ ಬಂದಿದ್ದೆ. ಅದನ್ನು ಅರಿತಂಥ ಇಲ್ಲಿನ ಕಲ್ಯಾಣ ಕರ್ನಾಟಕದ ಕಲಾವಿದರ ಒಕ್ಕೂಟದವರು ಮತ್ತು ಎಲ್ಲ ನಿಮ್ಮ ಕಲಾಭಿಮಾನಿಗಳು ಸೇರಿ ನನ್ನನ್ನು ಇಲ್ಲಿ ಬಹಳ ವಿಜೃಂಭಣೆಯಿಂದ ಆಧರಿಸಿ ಆಮಂತ್ರಿಸಿ ಸನ್ಮಾನಿಸಿದರೆ, ಅಭಿನಂದಿಸಿದರೆ ಮೊದಲ ಬಾರಿಗೆ ನಾನು ಅವರೆಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ. ಜನಪದ ಅಕಾಡೆಮಿ ಅಧ್ಯಕ್ಷತೆಯ ಕೆಲಸವನ್ನು ನಾನು ಅದೊಂದು ಅಧಿಕಾರ ಅಂದ್ಕೊಂಡಿಲ್ಲ, ನನ್ನ ಮಹತ್ತರವಾದ ಜವಾಬ್ದಾರಿ ಅಂದ್ಕೊಂಡಿದ್ದೆ. ಎಲ್ಲರೂ ಕೂಡ ಅಷ್ಟೇ ಸಿಕ್ಕಂಥ ಜಾಗಗಳನ್ನು ಸಿಂಹಾಸನ ಅಥವಾ ಅಧಿಕಾರ ಅಂದ್ಕೊಳ್ದೇನೆ ಇದು ನನ್ನ ಜವಾಬ್ದಾರಿ, ನನ್ನ ಮೇಲಿರ್ತಕ್ಕಂಥ ಭಾರ ಅಂದ್ಕೊಂಡ್ಬಿಟ್ರೆ ಬಹುಶಃ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋ ನಾನು. ಆ ಕಾರಣಕ್ಕಾಗಿ ಏನು ಈ ನೆಲ ಸಂಸ್ಕೃತಿ, ಏನು ಈ ಜನಪದ ಊರುಗಳನ್ನು ಕಟ್ಟಿರ್ತಕ್ಕಂಥದ್ದು, ಶ್ರಮ ಸಂಗೀತವನ್ನು ಜೊತೆಗೆ ಇಟ್ಕೊಂಡು ಹೋಗಿರ್ತಕ್ಕಂಥದ್ದು, ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಜನಪದಕ್ಕೆ ಇರ್ತಕ್ಕಂಥ ಹೆಚ್ಚಿನ ಮಹತ್ವದ ಒಂದು ಬೇಸ್ಮೆಂಟ್ ಆಗಿದೆ. ಹಾಗಾಗಿ ನನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಕಲೆಗಳನ್ನು, ಎಲ್ಲ ಪ್ರಕಾರಗಳನ್ನು, ನಿರ್ಲಕ್ಷಿತ ಪ್ರಕಾರಗಳನ್ನು ಒಂದು ಪ್ರಮುಖ ಹಾದಿಗೆ ತಂದು ಎಲ್ಲ ಕಲಾವಿದರನ್ನು ಒಂದು ವೇದಿಕೆ ಕಲ್ಪನೆ ಮಾಡಿಕೊಡೋದ್ರ ಮುಖಾಂತರ ಅತಿ ಹೆಚ್ಚಿಗೆ ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದು ನನ್ನ ಒಳಗಿನ ಇರಾದೆ ಮತ್ತು ನನ್ನ ಅಂತರ್ಯದ ಅನಿಸಿಕೆ. ಹಾಗಾಗಿ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ನಮ್ಮನ್ನು ಏನು ಇವತ್ತು ದಿವಸ ಒಂದು ಜವಾಬ್ದಾರಿಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಎಲ್ಲ 15 ಅಕಾಡೆಮಿಗಳ ಜೊತೆ ನಂದು ಒಂದು ಅಕಾಡೆಮಿ. ಹಾಗಾಗಿ ನನಗೂ ಕೊಟ್ಟಿರ್ತಕ್ಕಂಥ ಅಕಾಡೆಮಿಯ ಜವಾಬ್ದಾರಿಯನ್ನು ಭಾಳಷ್ಟು ನಮ್ರತೆಯಿಂದ ನಾನು ನಿರ್ವಹಿಸ್ತೇನೆ. ಬರುವ ದಿನಗಳಲ್ಲಿ ಜನಪದವನ್ನು ಜಗತ್ತಿಗೆ ಹೇಗೆ ತೋರಿಸ್ಬೇಕಂತಕ್ಕಂಥ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ. ಹಾಗಾಗಿ ಗುಂಪದಲ್ಲಿ ನೂತನವಾಗಿ ವೀರಭದ್ರೇಶ್ವರ ದೇವಸ್ಥಾನ ನಿರ್ಮಾಣ ಆಗಿದೆ. ಪ್ರತಿ ವರ್ಷ ಈ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳನ್ನು ಬಹಳ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾರೆ. ವೀರಭದ್ರೇಶ್ವರ ದೇವಸ್ಥಾನ ಈ ಒಂದು ಗುಂಪದಲ್ಲಿ ಭದ್ರಕಾಳಿ ಸಮೇತವಾಗಿ 5ನೇ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮ, ಸಡಗರ ಮತ್ತು ಭಕ್ತಿಯಿಂದ ಕೂಡ ಜರುಗಿದೆ. ಅಲ್ಲಿ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಕೂಡ ಅಷ್ಟೇ ಸಂಭ್ರಮದಿಂದ ನಡೆಸ್ಕೊಂಡು ಬರಲಾಗಿದೆ. ಪ್ರಧಾನ ಅರ್ಚಕರಾಗಿರುವಂಥ ನರಸಿಂಹ ದೀಕ್ಷಿತ್ ಅವರು ಬಹಳ ಒಂದು ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ಮಾಡಿದರು. ನೂರಾರು ಭಕ್ತಾದಿಗಳು, ದಂಪತಿಗಳು ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರಿಗೆ ಭಜನೆ, ಕೀರ್ತನೆ, ಪ್ರಾರ್ಥನೆ ಇವೆಲ್ಲವುಗಳನ್ನು ಕೂಡ ಅವರು ಮೈಕ್ನಲ್ಲಿ ಸಹಜವಾಗಿ ಬಹಳ ಭಕ್ತಿಯಿಂದ ಹೇಳಿಸ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಭಜನೆಯನ್ನು ಮಾಡ್ತಾರೆ, ಚಪ್ಪಾಳೆಯನ್ನು ತಡ್ತಾ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೀತಾರೆ. ನಂತರ ನೂರಾರು ಕಾರ್ಯಕ್ರಮದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನೂರಾರು ಭಕ್ತಾದಿಗಳು ಮಹಾಪ್ರಸಾದವನ್ನು ಸವಿದು ಧನ್ಯರು ಕೂಡ ಆದರು. ಹಾಗಾದರೆ ಆ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೇನು ಕಾರ್ಯಕ್ರಮ ನಡೆದಿವೆ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಬೆಳಗ್ಗೆ 6ರಿಂದ 8:30ರವರೆಗೆ ಅಭಿಷೇಕ ಮತ್ತು ಮಹಾಪೂಜೆ ಕೂಡ ಜರುಗಿದೆ. ಅಂದರೆ ಸಹಜವಾಗಿ ದೇವರಿಗೆ ಅಭಿಷೇಕ ಮಾಡುವಂಥದ್ದು ಮತ್ತು ಪೂಜೆಯನ್ನು ಮಾಡುವಂಥದ್ದು ಅರ್ಚಕರು ಆಮೇಲೆ ಭಕ್ತರು ಎಲ್ಲ ಸೇರಿಕೊಂಡು ಪೂಜೆಯನ್ನು ಕೂಡ ಮಾಡ್ತಾರೆ. ಆಮೇಲೆ 8:30ರಿಂದ 10:30ರವರೆಗೆ ಹೋಮ ಹವನ ಕಾರ್ಯಕ್ರಮ ನಡೆಯುತ್ತೆ. ಸಹಜವಾಗಿ ಮಂದಿರಗಳಲ್ಲಿ, ವೀರಭದ್ರೇಶ್ವರ ಮಂದಿರದಲ್ಲಿ ಹೋಮ ಹವನ ಕಾರ್ಯಕ್ರಮ ನಡೆಯಿತು. ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಪಾಪಕರ್ಮಗಳನ್ನು ತೊಲಗಿಸ್ಕೊಳ್ಳಿಕ್ಕೆ, ಆಮೇಲೆ ವಾತಾವರಣ ಶುದ್ಧೀಕರಣಕ್ಕೆ ಏನೋ ಒಂದು ರೀತಿಯಲ್ಲಿ ಅವರು ಹೋಮ ಹವನಗಳನ್ನು ಮಾಡ್ತಾರೆ. ಆ ಕಾರ್ಯಕ್ರಮ ಕೂಡ ಭಾಳ ಯಶಸ್ವಿಯಾಗಿ ಜರುಗಿದೆ. ಆಮೇಲೆ 11ರಿಂದ 1 ಗಂಟೆವರೆಗೆ ಕಲ್ಯಾಣ ಮಹೋತ್ಸವ, ಆಮೇಲೆ ಮಹಾಮಂಗಳಾರತಿ ಕಾರ್ಯಕ್ರಮ ಕೂಡ ಜರುಗಿದೆ. 1:30ರಿಂದ ಮತ್ತೆ ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ.
ಆಮೇಲೆ ಸಾಯಂಕಾಲ 5ರಿಂದ 6ರವರೆಗೆ ನೀಲಕಂಠ ಭಜನಾ ಮಂಡಳಿಯಿಂದ ಒಂದು ಭಜನಾ ಕಾರ್ಯಕ್ರಮ ಕೂಡ ಜರುಗಿದೆ. ರಾತ್ರಿ ಸಂದರ್ಭದಲ್ಲಿ ದೇವರ ಪಲ್ಲಕ್ಕಿ ಉತ್ಸವ ಜರುಗಿದೆ. ಆಮೇಲೆ ದೀಪೋತ್ಸವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಒಂದು ಅರ್ಥಪೂರ್ಣವಾಗಿ ಜರುಗಿದೆ ಅಂತ ನಾವಿಲ್ಲಿ ಹೇಳಬಹುದು. ಸೊಕೊಳಕಾಳಿ ಸಾಳಿ ಸಮಾಜದ ವತಿಯಿಂದ ಚಕ್ರಿ ಭಜನಾ ಸೇವಾ ಆಮೇಲೆ ಮತ್ತು ರಾತ್ರಿ ಕೂಡ ಮಂಗಳಾರತಿ ಜರುಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಭಕ್ತಿಯಿಂದ 100 ಜನ ಪಾಲ್ಗೊಂಡಿದ್ದರು. ಆಮೇಲೆ ಸಾಯಂಕಾಲದ ಒಟ್ಟಿಗೆ ಬೆಳಗ್ಗೆಯಿಂದ ಸಾಯಂಕಾಲ ಎನ್ನುವಷ್ಟರಲ್ಲಿ 1000 ಜನ ಈ ಒಂದು ವೀರಭದ್ರೇಶ್ವರ ದೇವರ ದರ್ಶನ ಪಡ್ಕೊಂಡಿದ್ದಾರೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಅನ್ನುವಂಥ ಮಾತನ್ನು ಕೂಡ ಅಲ್ಲಿರುವಂಥ ದೇವಸ್ಥಾನದ ಪದಾಧಿಕಾರಿಗಳು, ಮಂಡಳಿಯವರು, ಆಮೇಲೆ ಪ್ರಧಾನ ಅರ್ಚಕರು ಎಲ್ಲರೂ ಕೂಡ ಹೇಳಿದ್ದಾರೆ. ಹಾಗಾದರೆ ಅವರೆಲ್ಲ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಬನ್ನಿ ನೋಡ್ಕೊಂಡು ಬರೋಣ. ವೀರಭದ್ರೇಶ್ವರ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಎಲ್ಲರಿಗೆ ಬೀದರ್ ಜನತೆಗೆ ನಮಸ್ಕಾರಗಳು. ನನ್ನ ಹೆಸರು ವೀರೇಶ್ ಖೇಳ್ಗಿ, ಚಾರಿಟೇಬಲ್ ಟ್ರಸ್ಟ್ ಪ್ರೆಸಿಡೆಂಟ್ ಅವರ ಮಗ. ಇದು ಪ್ರತಿ ವರ್ಷ ಬ್ರಹ್ಮೋತ್ಸವ ಪ್ರತಿ ವರ್ಷನ ಆಚರಣೆ ಮಾಡ್ತಾ ಆಗುತ್ತೆ. ಈ ವರ್ಷ ಇದು 5ನೇ ವರ್ಷ. ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲವರೆಗೆ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮ ನಡೆಯುತ್ತೆ. ಮುಂಜಾನೆ 6 ಗಂಟೆಯಿಂದ 8 ಗಂಟೆಗೆ ಮಹಾ ಅಭಿಷೇಕ ಮತ್ತು ಪೂಜೆ, ಆನಂತರ ಹವನ ಕಾರ್ಯಕ್ರಮ ನಡೆಯುತ್ತದೆ. ಆನಂತರ ಮಹಾಬ್ರಹ್ಮೋತ್ಸವ ನಡೆಯುತ್ತದೆ. ಇದು 5ನೇ ವರ್ಷ ಬ್ರಹ್ಮೋತ್ಸವ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿಯು ನಡೆಯುತ್ತಾ ಇದೆ. ಆನಂತರ ಮಹಾಪ್ರಸಾದ, ಆನಂತರ ಭಜನೆ ಕಾರ್ಯಕ್ರಮ, ಮತ್ತು ಸಾಯಂಕಾಲ 8 ಗಂಟೆಗೆ ಪಲ್ಲಕ್ಕಿ ಸೇವಾ, ವೀರಭದ್ರೇಶ್ವರ ಪಲ್ಲಕ್ಕಿ ಸೇವಾ ಹಾಗೂ ದೀಪೋತ್ಸವ ಕಾರ್ಯಕ್ರಮ, ಆನಂತರ ಮಹಾಮಂಗಳಾರತಿ. ಇದು ಎಲ್ಲ ಜನತೆಗೆ ಒಂದು ಒಳ್ಳೆಯದಾಗಲಿ, ರೈತರಿಗೆಲ್ಲ ಒಳ್ಳೆಯದಾಗಲಿ, ಮಳೆ ಬರಲಿ ಅಂತ ಒಂದು ಇದು ಮಾಡಲಿ ವೀರಭದ್ರೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟಿಂದ ಇದು ಮಾಡ್ತಾ ಇದ್ದೀನಿ. ಅಲ್ಲಿಂದ ವೀರಭದ್ರೇಶ್ವರ ಕಲ್ಯಾಣ ಇಲ್ಲಿ ಇದೆ ಗುಂಪ, ಮತ್ತೇನು ಅಂತಂದ್ರೆ ವೀರಭದ್ರೇಶ್ವರ ದೇವಾಲಯ ಗುಂಪದಲ್ಲಿ ಇದ್ದಂತಹ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪಂಚಮ ವಾರ್ಷಿಕ ಮಹೋತ್ಸವ ಅಂತರ್ಗತ ಸಾವಿರಾರು ಭಕ್ತರಿಂದ ಇಲ್ಲಿ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ದಿವ್ಯವಾದಂಥ ಭವ್ಯವಾದಂಥ ಕಲ್ಯಾಣ ಮಹೋತ್ಸವ. ಈ ಕಲ್ಯಾಣ ಮಹೋತ್ಸವದ ವಿಶೇಷತೆ ಅಂದರೆ, ಒಂದು ಕುಟುಂಬ ಕಲ್ಯಾಣ, ಯಾರು ಭಕ್ತರು ಮಾಡಿಸ್ತಾರ ಅವ್ರ ಕುಟುಂಬ ಕಲ್ಯಾಣ ಆಗಬೇಕಂತೇಳಿ ಇದು ಉದ್ದೇಶ. ಎರಡನೇದ್ದು ದೇಶ ಕಲ್ಯಾಣ, ಊರಿನ ಕಲ್ಯಾಣ, ರಾಷ್ಟ್ರ ಕಲ್ಯಾಣ, ದೇಶ ಕಲ್ಯಾಣ, ಇವೆಲ್ಲ ಆಗಿದ ನಂತರ ಕೊನೆಗೆ ಆತ್ಮ ಕಲ್ಯಾಣ. ಅದಕ್ಕೆ ಭಗವಂತನಿಗೆ ಅತ್ಯಂತ ಪ್ರೀತಿಯಾದಂಥ ಉತ್ಸವ ಅಂತಂದರೆ ಕಲ್ಯಾಣ ಮಹೋತ್ಸವ. ಅದಕ್ಕೆ ಪ್ರತಿ ವರ್ಷ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ, ಬ್ರಹ್ಮೋತ್ಸವ ಅಂತಂದರೆ ಸ್ಥಾಪನೆ ಆಗಿದಂಥ ದಿವಸ, ಅಂಥ ದಿವಸದಲ್ಲಿ ದಿವ್ಯ ಭವ್ಯ ಸಾವಿರಾರು ಭಕ್ತರಿಂದ ಇಲ್ಲಿ ಕಲ್ಯಾಣ ಮಹೋತ್ಸವ ಇಲ್ಲಿ ನಡೀತಾ ಇದೆ. ಇದರ ಉದ್ದೇಶ ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲ ಜನರು ಸುಖದಿಂದಿರಲಿ, ಒಳ್ಳೆ ಬೆಳೆ ಬರಲಿ, ಎಲ್ಲರಿಗೆ ಆಯುರಾರೋಗ್ಯ ಐಶ್ವರ್ಯ ಬಂದು ಎಲ್ಲರೂ ಧರ್ಮ ಜಾಗೃತದಿಂದ ಧರ್ಮಾಚರಣೆ ಮಾಡುತ್ತಾ ಅವರ ಅಮೂಲ್ಯ ಮಾನವ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಂಡು ಎಲ್ಲರಿಗೆ ಕೈವಲ್ಯ ಮೋಕ್ಷ ಪ್ರಾಪ್ತಿಯಾಗಲಿ ಅಂತೇಳಿ ಇದು ಕಾರ್ಯಕ್ರಮ ಇಲ್ಲಿ ನಾವು ವರ್ಷಕ್ಕೆ ಮಾಡ್ತೀವಿ. ಅದಕ್ಕೆ ಈ ವರ್ಷ ಈ ಟಿ ವಿ ಯಾವುದಿದು, ಅದಕ್ಕೆ ಎಲ್ಲರಿಗೂ ಕಲ್ಯಾಣ ಆಗಲಿ ಅಂತೇಳಿ ಅದೇಲ್ಲ ಅದಕ್ಕೆ ನಾನು ಎಲ್ಲರೂ ಪರವಾಗಿ, ಎಲ್ಲರೂ ಭಕ್ತರ ಪರವಾಗಿ, ಬಿದರದ ಎಲ್ಲ ನಾಗರಿಕ ಪರವಾಗಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಚರಣದಲ್ಲಿ ಪ್ರಾರ್ಥನಾ ಮಾಡ್ತೀವಿ. ಎಲ್ಲರಿಗೂ ಆ ವೀರಭದ್ರೇಶ್ವರ ಭದ್ರಕಾಳಿ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥನಾ ಮಾಡ್ತೀವಿ. ಇನ್ನೊಂದು, ಇಲ್ಲಿ ರಾತ್ರಿವರೆಗೂ ಇಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತದೆ. ಎಲ್ಲರೂ ಭಕ್ತರು ಬಂದು ಆ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕಾರ ಮಾಡಬೇಕಂತೇಳಿ ನಮ್ರ ವಿನಂತಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುದ ಡಾಕೊಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.